यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಾಳೆ ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ. ನಾಮಕ್ಕಲ್ ಆಂಜನೇಯ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ. ಆಳ್ವಾರ್ ತಿರುನಗರಿಯಲ್ಲಿ ಮಹಾಸಂಪ್ರೋಕ್ಷಣಾ ಕಾರ್ಯಕ್ರಮ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ನಮ್ಮ ಶ್ರೀಮಠದ ಕುಟೀರದಲ್ಲಿ ಪ್ರತಿ ಶುಕ್ರವಾರ ಶ್ರೀನಿವಾಸನಿಗೆ ವಿಶೇಷ ಏಕಾಂತ ಸೇವೆ ಹಾಗೂ ಸಂಗೀತ ಸೇವೆ ನಡೆಯುತ್ತಿದೆ. ಅದರ ಅಂಗವಾಗಿ ನಾಳೆ ಸಂಜೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ತೋಮಾಲೆ ಸೇವೆ ನಡೆಯುತ್ತದೆ. ನಂತರ ಗಾನ ನೀರಾಜನಂ ಎಂಬ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೂರ್ಯ ಅವರಿಂದ ಗಾಯನ ಕಚೇರಿ ನಡೆಯಲಿದೆ. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ಕಾರ್ತಿಕೇಯ ಅವರು ಪಿಟೀಲಿನಲ್ಲಿ ಹಾಗೂ ವಿದ್ವಾನ್ ಪ್ರಣವ್ ಸುಬ್ರಹ್ಮಣ್ಯ ಅವರು ಮೃದಂಗದಲ್ಲಿ ಸಹಕರಿಸಲಿದ್ದಾರೆ. ಈ ಕಾರ್ಯಕ್ರಮದ ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಬುಧವಾರದ ಪ್ರಯುಕ್ತ ನಿನ್ನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಅದರ ದಿವ್ಯ ಸೇವೆ. ಚೆನ್ನೈನ ತಿರುವಲ್ಲಿಕೇಣಿ ದಿವ್ಯ ದೇಶದಲ್ಲಿ ಈಗ ಶ್ರೀ ತೆಳ್ಳಿಯ ಶಿಂಗರ್ ಅವರ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 8ನೇ ದಿನವಾದ ಇಂದು ಬೆಳಿಗ್ಗೆ ಭಗವಂತನಿಗೆ ಲಕ್ಷ್ಮೀ ನರಸಿಂಹನ ಅಲಂಕಾರವಾಗಿ ಉತ್ಸವ ನಡೆಯಿತು. ಸಂಜೆ ಒಯ್ಯಾಳಿ ಸೇವೆ ನಡೆಯಿತು. ಬನ್ನಿ ಈಗ ಆ ವೈಭವದ ಉತ್ಸವವನ್ನು ದರ್ಶಿಸೋಣ. ಶ್ರೀ ಆಂಜನೇಯ ಸ್ವಾಮಿಯವರ ಪ್ರಸಿದ್ಧ ಕ್ಷೇತ್ರವಾದ ನಾಮಕ್ಕಲ್ನಲ್ಲಿ ಇಂದು ವಿಶೇಷವಾಗಿ ಅಭಿಷೇಕ ನಡೆಯಿತು. ಬನ್ನಿ ಈಗ ಆ ಬೃಹತ್ ಆಂಜನೇಯ ಸ್ವಾಮಿಯ ದಿವ್ಯ ಸೇವೆಯನ್ನು ದರ್ಶಿಸೋಣ. ಈಗ ಒಂದು ಪುಟ್ಟ ವಿರಾಮ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಇದೇ ಶುಕ್ರವಾರ ಜುಲೈ 3ರಂದು ನಮ್ಮ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ತೋಮಾಲ ಸೇವೆ ಹಾಗೂ ಗಾನ ನೀರಾಜನ ಕಾರ್ಯಕ್ರಮಗಳು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯುತ್ತದೆ. ಶ್ರೀ ಯದುಗಿರಿ ಯತಿರಾಜ್ ಮಠ ಮತ್ತು ಶ್ರೀ ರಾಮಾನುಜ ಕಲಾಕ್ಷೇತ್ರದ ಸಂಯುಕ್ತ ಆಶ್ರಯದಲ್ಲಿ ಗಾನ ನೀರಾಜನ ಸಂಗೀತ ಕಾರ್ಯಕ್ರಮವು ಶುಕ್ರವಾರ ಸಂಜೆ 6:30ರಿಂದ 8:30ರವರೆಗೆ ವಿದ್ವಾನ್ ಸೂರ್ಯ ಜಿ ಅವರಿಂದ ಗಾಯನ ಕಾರ್ಯಕ್ರಮ. ಇವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ಆರ್ ಕಾರ್ತಿಕೇಯರವರು ಮತ್ತು ಮೃದಂಗದಲ್ಲಿ ವಿದ್ವಾನ್ ಪ್ರಣವ್ ಸುಬ್ರಹ್ಮಣ್ಯರವರು ಸಹಕರಿಸುತ್ತಾರೆ. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ.
ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಎಲ್ಲರಿಗೂ ಆದರದ ಸ್ವಾಗತ. ಭಜ ಯತಿರಾಜಂ. ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶ್ರೀರಂಗಂನಲ್ಲಿ ಶ್ರೀ ರಂಗನಾಯಕಿ ತಾಯಾರವರಿಗೆ ನಾಳೆ ಜ್ಯೇಷ್ಠಾಭಿಷೇಕ ನಡೆಯುತ್ತದೆ. ಭಕ್ತಾದಿಗಳೆಲ್ಲರೂ ಈ ಅಭಿಷೇಕದಲ್ಲಿ ಪಾಲ್ಗೊಂಡು ತಾಯಾರವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರಲಾಗಿದೆ. ತಮಿಳುನಾಡಿನ ಆಳ್ವಾರ್ ತಿರುನಗರಿ ದಿವ್ಯ ದೇಶದಲ್ಲಿ ಶ್ರೀ ಆಂಡಾಳ್ ದೇವಸ್ಥಾನದಲ್ಲಿ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮ ನಡೆಯಿತು. ಈಗ ಅದರ ದಿವ್ಯ ಸೇವೆ. ಮಲ್ಲೇಶ್ವರಂನ ಶ್ರೀ ಜ್ಞಾನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ವಾರ್ಷಿಕ ಜ್ಯೇಷ್ಠಾಭಿಷೇಕ ನಡೆಯಲಿದೆ. ಈ ಸಂದರ್ಭದಲ್ಲಿ ಮೊದಲಿಗೆ ಏಕಾಶಿತಿ ಕಲಶ ಸ್ಥಾಪನೆ ಹಾಗೂ ಆರಾಧನೆ, ಶ್ರೀ ಶ್ರೀನಿವಾಸನಿಗೆ ಹಾಗೂ ಶ್ರೀ ಪದ್ಮಾವತಿ ತಾಯಾರವರಿಗೆ ಅಭಿಷೇಕ, ಮಹಾಮಂಗಳಾರತಿ, ಶಾತುಮೊರೆ ನಡೆಯಲಿದೆ. ಸಂಜೆ ಪುರಪ್ಪಾಡಾಗಿ ಉತ್ಸವ ನಡೆಯುತ್ತದೆ. ಆಸ್ತಿಕ ಬಂಧುಗಳೆಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ. ನಮ್ಮ ಶ್ರೀಮಠದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಶ್ರೀವೈಕುಂಠ ಸ್ತವ ಸ್ತೋತ್ರದ 91ನೇ ಶ್ಲೋಕದಿಂದ 95ನೇ ಶ್ಲೋಕದವರೆಗೆ ಶ್ರೀ ಉವೆ ಎಂ.ಎ. ಆಳ್ವಾರ್ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಶುಕ್ರವಾರದ ಪಂಚಾಂಗ ದಿನಾಂಕ 3 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತೃತೀಯ ಉಪರಿ ಚತುರ್ಥಿ, ಶ್ರವಣ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.